ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಒಡೆ ಮ್ಯಾನ್ ಒಡೆ ಇಂಡಿಯಾದ ಈ ರೇಂಜಿಗೆ ಪರ್ಫಾರ್ಮೆನ್ಸ್. ವಿರಾಟ್ ಕೊಹ್ಲಿನ ಸೆಂಚುರಿ, SSB ಜಾಯಸ್ವಾಲಿನ ಸೆಂಚುರಿ, ಜೊತೆಗೆ IPL ಆಕ್ಷನ್, ಸಂಡೇ ಬೇರೆ. ಇದಕ್ಕಿಂತ ಕ್ರಿಕೆಟ್ ಲವರ್ಸ್ ಇನ್ನ ಒಂದು ಬೇಕಾಗಿರೋ ಆಕ್ಷನ್ ದಿನ ವಿರಾಟ್ ಕೊಹ್ಲಿಗೆ ಸೆಂಚುರಿ ಬಂದಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ. ಆಸ್ಟ್ರೇಲಿಯನ್ಸ್ ಚಾಲೆಂಜ್ ಮಾಡಿದ್ರು ವಿರಾಟ್ ಕೊಹ್ಲಿಗೆ ಸೆಂಚುರಿ ಬರೋದಿಲ್ಲ, ಅದಂತೂ ಪಕ್ಕ ಸೆಂಚುರಿ ಹೊಡೆಯೋದಕ್ಕಂತೂ ಬಿಡೋದಿಲ್ಲ ನಾವು ಅಂತ ಚಾಲೆಂಜ್ ಮಾಡಿದ್ರು. ಮೊದಲನೇ ಮ್ಯಾಚಲ್ಲೇ ಸೆಂಚುರಿ ತಗೊಳ್ಳಿ ಅವನ ಅಜ್ಜಿ ಬಂತು. 30ನೇ ಸೆಂಚುರಿ, ಟೆಸ್ಟಲ್ಲಿ 81ನೇ ಸೆಂಚುರಿ ಬಂತು. ಓವರ್ ಆಲು ಸೀರಿಯಸ್ಲಿ ಇವರು ವಿರಾಟ್ ಕೊಹ್ಲಿ ಆಲ್ಮೋಸ್ಟ್ ಒಂದು 16 ತಿಂಗಳಾಗಿತ್ತು ಅಂತ ಕಂಡು, 1 ವರ್ಷದ ಮೇಲೆ ಆಗಿತ್ತು ಟೆಸ್ಟಲ್ಲಿ ಸೆಂಚುರಿ ಬಂದ್ಬಿಡು. ಸೊ ಒಂಥರ ಮತ್ತೆ ಫಾರ್ಮಿಗೆ ಕಮ್ ಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೇಕು. ಯಾಕಂದರೆ ಆಲ್ಮೋಸ್ಟ್ 70s ಕಚ್ಕೊಂತಾರೆ, 70s 80s. ಸೊ ಇಲ್ಲೇನೇ ಔಟ್ ಆಗ್ತಿದ್ರು ಯಾವಾಗಲೂ ಬಂದು. ಬಟ್ ಸೆಂಚುರಿ ಬರಬೇಕಾಗಿತ್ತು ಅವರ ಬ್ಯಾಟಿಂದ, ಬಂದಿದೆ ಅಷ್ಟೇ. ವೆಯ್ಟ್ ಮಾಡ್ತಿದ್ದೆ ಅದಕ್ಕೇ ಎಲ್ಲರೂ ಸೆಂಚುರಿ ಆದಮೇಲೆ ಡಿಕ್ಲೇರ್ ಮಾಡೋಣ ಅಂತ. ಸೆಂಚುರಿ ಆದಮೇಲೆ ಡಿಕ್ಲೇರ್ ಮಾಡಿದ್ದು. ಬಟ್ SSB ಜಾಯಸ್ವಾಲ್ ಎಂಥ ಪರ್ಫಾರ್ಮೆನ್ಸ್ ಇವರು ಕೊಟ್ಟಿದ್ದು. 161 ರನ್ಸು, KL ರಾಹುಲ್ ಜೊತೆ ಪಾರ್ಟ್ನರ್ಶಿಪ್, ಎಂಥ ಪಾರ್ಟ್ನರ್ಶಿಪ್, ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ಪು. ಅಲ್ಲಿ ಅವರು ಆ ರೇಂಜಿಗೆ ದೃಢವಾಗಿ ನಿಂತ್ಕೊಂಡಿದ್ಕೇನೆ ಈ ರೇಂಜಿಗೆ ರನ್ಸ್ ಬಂದಿದ್ದು ನಮಗೆ. ವಿರಾಟ್ ಕೊಹ್ಲಿ ಆಡಿರ್ಬೋದು, ಬಟ್ ಅವರಿಬ್ರು ಓಪನಿಂಗ್ ಪಾರ್ಟ್ನರ್ಶಿಪ್ ಆ ರೇಂಜಿಗೆ ಕಚ್ಕೊಂಡಿದ್ದಾರೆ. 77 ರನ್ನು, 161 ರನ್ನು. SSB ಜಾಯಸ್ವಾಲು 3ನೇ ಇಂಡಿಯನ್ ಆಗ್ತಾರೆ ಓಪನಿಂಗ್ ಮ್ಯಾಚಲ್ಲೇ, ಆಸ್ಟ್ರೇಲಿಯಾದಲ್ಲಿ ಆಡಿದಂಥ ಮೊದಲನೇ ಟೆಸ್ಟ್ ಮ್ಯಾಚಲ್ಲೇ ಸೆಂಚುರಿನ ಹೊಡೆಯೋದಕ್ಕೆ. ಸೊ ಇದೊಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತ ಹೇಳಬೇಕು. ಆಸ್ಟ್ರೇಲಿಯಾದಲ್ಲಿ ಮೊದಲನೇ ಮ್ಯಾಚಲ್ಲೇ ಸೆಂಚುರಿ ಹೊಡಿಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಅದನ್ನು ಮಾಡಿ ತೀರಿರೋದು SSB ಜಾಯಸ್ವಾಲು. ಆ್ಯಂಡ್ ದೇವದತ್ ಪಡಿಕ್ಕಲ್ ಬಂದರು, SSB ಜಾಯಸ್ವಾಲ್ ಅವರಲ್ಲ. ಇನ್ಫ್ಯಾಕ್ಟ್ KL ರಾಹುಲ್ ಅವರು ಎಡ್ಜ್ ಹೊಡ್ಕೊಂಡು ಔಟ್ ಆಗಿದ್ದು. ಫಸ್ಟ್ ಸೆಷನಲ್ಲಿ ಔಟ್ ಆದರು. ಫಸ್ಟ್ ಸೆಷನಲ್ಲಿ ಅರೌಂಡ್ ಎಷ್ಟು 108 ರನ್ ಬಂದಿದೆ. ಒಂದೇ ವಿಕೆಟ್ ಬಿದ್ದು KL ರಾಹುಲ್ ಅವ್ರದ್ದು ಮಿಚೆಲ್ ಸ್ಟಾರ್ಕ್ ಅವ್ರಿಗೆ ಎಡ್ಜ್ ಹೊಡ್ಕೊಂಡು ಔಟ್ ಆದರು. ಅವ್ರದ್ದು ಒಂದು ಸೆಂಚುರಿ ಬಂದಿದ್ರೆ ಸಿಕ್ಕಾಪಟ್ಟೆ ಸಗದಾಗಿರೋದು. ಬಟ್ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿ ಆಡಿದ್ರು KL ರಾಹುಲ್ ಆಗಿರಲಿ, SSB ಜಾಯಸ್ವಾಲ್ ಆಗಿರಲಿ. DDP ಬಂದರು ಫಸ್ಟ್ ಸೆಷನು ಎಂಡ್ ಆಗುವಂಥ ಟೈಮಲ್ಲಿ ಒಂದು 25 ರನ್ ಹೊಡೆದ್ರು. ಅದಾದಮೇಲೆ ಸೆಕೆಂಡ್ ಸೆಷನ್ ಸ್ಟಾರ್ಟಿಂಗಲ್ಲಿ ಟಕಾರ್ನಂಗೆ ಉದುರ್ಕೊಬಿಟ್ರಲ್ಲ ಅಲ್ಲಿ. ಜಾಸ್ ಹೈಸಲ್ಡ್ ಅವರ ಬೌಲಿಂಗಿಗೆ ಎಡ್ಜ್ ಹೊಡ್ಕೊಂಡು ಸ್ಲಿಪ್ಪಲ್ಲಿ ಕಟ್ ಬೈಂಡ್ ಆಗಿದ್ದು ಸ್ಟೀವ್ ಸ್ಮಿತ್ ಅವ್ರಿಗೆ. ಅದು ನೋಡಿ ಒಂಥರ ಕ್ಯಾರಿನೇ ಆಗ್ತಾರಿಲ್ಲ ಬಾಲ್. ಅವರು ಕೂಡ ನೋಡಿ ಯಾವ ಥರ ಕ್ಯಾರಿ ಆಗಿತ್ತು ಅಂತ. ಸಿಕ್ಕಾಪಟ್ಟೆ ಕೆಳಗಡೆ ಕ್ಯಾರಿ ಆಗಿದ್ದು. ಒಡಲ್ ಕ್ಯಾಚ್ ಅಂತೂ ಸಗದಾಗಿದಾಗ ಅವರು ಸ್ಟೀವ್ ಸ್ಮಿತ್ ಅವರು. SSB ಜಾಯಸ್ವಾಲ್ ಅವರು ಸಿಕ್ಕಾಪಟ್ಟೆ ಆಪರ್ಚುನಿಟಿಗಳಂತೂ ಕ್ರಿಯೇಟ್ ಆಗ್ತಿದ್ದವು. ಬಟ್ ಎಲ್ಲ ಒಂಥರ ಆಫ್ ಚಾನ್ಸ್ಗಳು ಕ್ರಿಯೇಟ್ ಆಗ್ತಿದ್ದೋ. ವಿಕೆಟ್ ಕೀಪರ್ ಆಗಿರಲಿ, ಸ್ಲಿಪ್ಪಲ್ಲಿ ಆಗಿರಲಿ, ಒಂಥರ ತಲೆ ಮೇಲೆ ಹೋಗ್ತಾ ಇತ್ತು, ಇಲ್ಲಾಂದ್ರೆ ಶಾರ್ಟ್ ಬೀಳ್ತಾ ಇತ್ತು, ಆ ಥರ ಆಗ್ತಿತ್ತು. ಡೈರೆಕ್ಟಾಗಿ ಕೈಗಂತ ಯಾವುದೂ ಹೋಗ್ತಿರಲ್ಲ, ಆಫ್ ಚಾನ್ಸ್ಗಳು ಇರ್ತಿತ್ತು ಎಲ್ಲನೂ. ಒಂದು ಚಾನ್ಸು ಸ್ಕ್ವೇರ್ ಆಗಿ ಹೊಡೆಯೋಕೆ ಹೋಗ್ಬಿಟ್ಟು ಸೀದಾ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದೆ SSB ಜಾಯಸ್ವಾಲ್. 161 ರನ್ನುಗಳು. ವಿರಾಟ್ ಕೊಹ್ಲಿ ಜೊತೆಗೆ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಆ್ಯಂಡ್ ಔಟ್ ಆದರೂ 200 ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಪರವಾಗಿಲ್ಲ, ಈ ಒಂದು ವಿಕೆಟಲ್ಲಿ ಈ ರೇಂಜಿಗೆ ಆಡಿದ್ದಾರೆ ಅಂತಂದರೆ ಸಖತ್ ಪ್ರದರ್ಶನ ಅಂತ ಹೇಳಬೇಕು. ಅಲ್ಲಿಂದ ವಿರಾಟ್ ಕೊಹ್ಲಿ ಅವರು ಕಂಟಿನ್ಯೂ ಮಾಡಿದ್ದು. ಇನ್ಫ್ಯಾಕ್ಟ್ ರಿಷಬ್ ಪಂತ್ ಮತ್ತು ಜುರಾಲ್ ಇಬ್ಬರು ಬಂದಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಔಟ್ ಆಗೋಗ್ಬಿಡಿದ್ರು. ಒಂದು ವಿಕೆಟ್ ಬಿದ್ದಿದೆ ಅಂತಂದರೆ ಸ್ಪಿನ್ನರ್ಗೆ, ಅದು ನ್ಯಾಥನ್ ಲಯನ್ಗೆ ಮಗ. ಅದು ನೋಡಿ ಒಂಥರ ವಿಕೆಟ್ ಟೇಕಿಂಗ್ ಬಾಲ್ ಏನಲ್ಲ, ಇವರಿಗೆ ಮಕ್ಕರ್ ಮಾಡಿದ್ರು ಅಂತ ಹೇಳಿ, ಮಕ್ಕರ್ ಬಾಲ್ ಅಂತ ಹೇಳಬೇಕು. ಫ್ರಂಟ್ ಫುಟಲ್ಲಿ ಬೇರೆ ಬಂದಿದ್ರು, ವೈಡ್ ಹಾಕಿದ್ರು, ಸ್ಟಂಪ್ ಮಾಡಿದ್ರು. ಸೊ ವಿಕೆಟ್ ಟೇಕಿಂಗ್ ಬಾಲ್ ಏನಲ್ಲ, ವಿಕೆಟ್ ತೆಗಿಯೋಕೆ ಆಗ್ತಿಲ್ಲ ಸ್ಪಿನ್ನರ್. ಹಂಗೆ ನೋಡೋಗೋಯ್ತು ಅಂದರೆ ಅವ್ರು ಒಂಥರ ಲೆಜೆಂಡ್ ಆಗಿ ಹೋಗ್ಬಿಟ್ಟಿದ್ರೆ. ಈ ಒಂದು ವಿಕೆಟಲ್ಲಿ ಒಬ್ಬ ಸ್ಪಿನ್ನರ್ ವಿಕೆಟ್ ಎತ್ತಿದ್ದಾರೆ ಅಂತಂದರೆ ಲೆಜೆಂಡ್ ಆಗಿ ಹೋಗ್ಬಿಟ್ಟಿದ್ದಾರೆ ಇವಾಗ ನ್ಯಾಥನ್ ಲಯನ್. ಆ್ಯಂಡ್ ಜುರಾಲ್ ಅವರು ಕೂಡ ಬಂದ ತಕ್ಷಣ LBW ಆಗ್ಬಿಟ್ಟು ಔಟ್ ಆಗಿದ್ದು. ಅಲ್ಲಿಂದ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ವಾಷಿಂಗ್ಟನ್ ಸುಂದರ್ ಒಂದು ರೇಂಜಿಗೆ ಆಡಿದ್ರು, ಅವರು ಒಂದು 29 ರನ್ ಹೊಡೆದಿದ್ದಾರೆ. ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಒಂದು 38 ರನ್ ಹೊಡೆದಿದ್ದಾರೆ, ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಜೊತೆಗೆ. ವಿರಾಟ್ ಕೊಹ್ಲಿ 100 ಆಗೋವರೆಗೂ ಕಾಯ್ತಾ ಇದ್ರು ಮಗ. ಇಲ್ಲ ಅಂದರೆ ಮುಂಚೆನೇ 500 ರನ್ ಆಗ್ತಾ ಇದ್ದಂಗೆ ಡಿಕ್ಲೇರ್ ಕೊಟ್ಟಿರೋರು. ಬಟ್ ವಿರಾಟ್ ಕೊಹ್ಲಿ 100ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಯಾಕಂದರೆ ಆಲ್ಮೋಸ್ಟ್ 16 ತಿಂಗಳಾಗ್ತಾ ಬಂದಿದೆ, 1 ವರ್ಷ ಆಗ್ತಾ ಬಂದಿದೆ. 100 ಬೇಕು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಅಂತ ಎಲ್ಲರೂ ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡ್ತಾ ಇದ್ರು. ಆ್ಯಂಡ್ ಇವಾಗ ಸ್ವಲ್ಪ ಜನ ಹೇಳ್ಬೋದು, ನಿತೀಶ್ ಕುಮಾರ್ ರೆಡ್ಡಿದು ಒಂದು 50 ಆಗೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತಪ್ಪ, 38 ರನ್ ಒಂದು 12 ರನ್ ವೆಯ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವರು ಒಂದು 12 ರನ್ ಹೊಡೆಯುವಂಥ ಟೈಮಲ್ಲಿ, ಅದೇ ಅಗ್ರೆಸಿವ್ ಆಗಾದ್ರೆ ಹೊಡೆದಿರ್ಬೋದಾಗಿತ್ತು. ಅದೇ ಇವರು 12 ರನ್ ಹೊಡೆಯುವಷ್ಟು ಟೈಮಲ್ಲಿ ವಿರಾಟ್ ಕೊಹ್ಲಿ ಒಂದು 20-25 ರನ್ ಹೊಡೆದು ಅಂತಂದರೆ ಆಮೇಲೆ 150 ಆಗೋವರೆಗೂ ವೆಯ್ಟ್ ಮಾಡೋಣ ಅನ್ನೋ ಥರ ಆಗೋಗ್ಬಿಡ್ತೈತೆ ಕತೆ. ಸೊ ಸುಮ್ಮನೆ ಏನಕ್ಕೆ ಡಿಲೇ ಮಾಡೋದು, ಸುಮ್ಮನೆ ಯಾಕೆ ಡ್ರ್ಯಾಗ್ ಮಾಡೋದು. 2 ದಿನ ಇದೆ, 2 ದಿನಕ್ಕಿಂತ ಜಾಸ್ತಿನೇ ಇದೆ ಅವ್ರನ್ನ ಆಲ್ಔಟ್ ಮಾಡೋದಕ್ಕೆ. ಆಲ್ಔಟ್ ಮಾಡಿಬಿಟ್ಟು ಮ್ಯಾಚ್ನ ಗೆಲ್ಲನಾಗಿರೋ. ಆಲ್ಮೋಸ್ಟ್ ನಾಳೆನೇ ಮ್ಯಾಚ್ನ ಗೆಲ್ಲುವಂಥ ಸಾಧ್ಯತೆ ಇದೆ ಇಂಡಿಯಾ. ಆನ್ ಟಾಪ್ ಹ್ಯಾಂಡ್ ಅಂತ ಹೇಳಬೇಕು, ಸ್ಟ್ರೈಟ್ ಅವೇ ಆನ್ ಟಾಪ್ ಹ್ಯಾಂಡು. ಫಸ್ಟು 2 ಸೆಷನ್ನ ಬಿಡ್ತು ಅಂದರೆ ಆಸ್ಟ್ರೇಲಿಯಾದವ್ರ ಕಡೆ ಏನೂ ಆಗಿಲ್ಲ ಆಗಿರೋ ಈ 2 ದಿನದಲ್ಲಿ. ಕಂಪ್ಲೀಟ್ಲಿ ಒಂಥರ ಆಲ್ಮೋಸ್ಟ್ ಎಲ್ಲ ಇಂಡಿಯಾನೇ ಡೇನೇ ತೊಗೊಂಬಂದ್ಬಿಟ್ಟಿದೆ. 3 ದಿನನೂ ಕೂಡ ಇಂಡಿಯಾನೇ ತೊಗೊಂಬಂದ್ಬಿಟ್ಟಿದೆ. ಆ ಫಸ್ಟ್ ದಿನ ಮಾತ್ರ ಒಂದು ರೇಂಜಿಗೆ ಕನ್ವಿನ್ಸಿಂಗ್ ಆಗಿ ಕಾಣಿಸಿದ್ರು ಆಸ್ಟ್ರೇಲಿಯನ್ಸು. ಅಲ್ಲಿಂದ ಇಲ್ಲಿಗೆ ಪೋತಲ್ಲಿ ಹಾವಳಿ ಮಾಡ್ತಿರೋದು ನಮ್ಮ ಇಂಡಿಯಾದವ್ರನ್ನೇ. ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಸೆಂಚುರಿ ಬಂತೆಲ್ಲ ಇವತ್ತಂತೂ ಒಂಥರ ಕೊಹ್ಲಿ ಫ್ಯಾನ್ಸ್ಗಳೆಲ್ಲ ಒಂಥರ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆಕ್ಷನ್ ಇರೋದಕ್ಕೂ, ಕೊಹ್ಲಿ ಸೆಂಚುರಿ ಬಂದಿರೋದಕ್ಕೂ ಒಂಥರ ಕ್ರಿಕೆಟ್ಗೆ ಇದಕ್ಕಿಂತ ಒಂದು ಒಳ್ಳೆ ದಿನ ಬೇಕಾಗಿರೋ ಅನ್ನೋ ಥರ ಇದೆ. ಸೊ ನಿಮಗೇನು ಅನ್ನಿಸ್ತು? 534 ರನ್ನು ಟಾರ್ಗೆಟ್ ಕೊಟ್ಟಿದ್ದು. ಆ್ಯಂಡ್ ಇವಾಗ ಎಷ್ಟೋ ಆಡ್ತಿದ್ದಾರೆ, ಒಂದು ವಿಕೆಟೇನೋ ಕಳ್ಕೊಂಡಿದ್ದಾರೆ. ನ್ಯಾಥನ್ ಅವರ ವಿಕೆಟ್ನ ಬುಮ್ರಾ ಅವರು ಬಂದಿದ್ದ ತಕ್ಷಣ LBW ಎತ್ತಿದ್ರು. ಸೊ ಅವ್ರು ಹೊಗೆ ಹಾಕಿಸ್ಕೊಂಡಿದ್ದಾರೆ. ಇನ್ನು ಯಾರು ಏನೇನಾಗಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ನನ್ನ ಪ್ರಕಾರ ಇಂಡಿಯಾ ಗೆಲ್ಲುತ್ತೆ ಈ ಟೆಸ್ಟ್ ಮ್ಯಾಚ್ನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.